ಹಾಯ್ ನನ್ನೆಲ್ಲ ಯೂಟ್ಯೂಬ್ ಫ್ಯಾಮಿಲಿ ಎಲ್ಲರೂ ಹೆಂಗಿದ್ದೀರಿ, ಎಲ್ಲರೂ ಆರಾಮದಿರಿ ಅಂತ ನಾನು ಕೂಡ ಆರಾಮದಿರಿ. ನಾನು ನಿಮ್ಮ ಮನೆ ಮಗಳು ಸಾವಿತ್ರಿ. ಒಂದಿಷ್ಟು ನಾ ಯೂಟ್ಯೂಬ್ ಬಿಡ್ತೀನಿ ಇದನ್ನೆಲ್ಲ ಎಲ್ಲ ಎಷ್ಟು ಕಮೆಂಟ್ ಹಾಕಿರಂದ್ರೆ, ಅಕ್ಕ ನೀವು ಯೂಟ್ಯೂಬ್ ಬಿಡಬೇಡ್ರಿ ಅಕ್ಕ, ಯೂಟ್ಯೂಬ್ ಬಿಟ್ಟರೆ ಯಾಕೆ ಯೂಟ್ಯೂಬ್ ಬಿಡ್ತೀರಾ ಅಂತ ಕಮೆಂಟ್ ಮಾಡಿರಿ. ಯೂಟ್ಯೂಬ್ ಬಿಡಬೇಡಿ ಯೂಟ್ಯೂಬ್ ಮಾಡಿ ಅಕ್ಕ ಅಂತ ಭಾಳ ಮಂದಿ ಕಮೆಂಟ್ ಹಾಕಿರಿ, ಫೋನ್ ಹಚ್ಚಿರಿ. ಮತ್ತೊಬ್ಬರು ಸಿಸ್ಟರು ನಿಮ್ಮ ಲಾಗ್ ಬರೋದು ಕಾಯ್ತಿರ್ತೀವಿ ರೀ ಸಿಸ್ಟರ್, ನನ್ನ ಮಕ್ಕಳು ಕೂಡಿ ನಿಮ್ಮ ಲಾಗ್ ನೋಡ್ತೀವಿ, ತುಂಬ ಚೆನ್ನಾಗಿರ್ತವೆ, ನಿಮ್ಮ ಮನೆ ನೀಟ್ ಇರ್ತೈತಿ ಮತ್ತು ನಿಮ್ಮ ಮಾತು ಇಷ್ಟ ಅಂತ ಕಮೆಂಟ್ ಭಾಳ ಹಾಕ್ತೀರಿ. ಥ್ಯಾಂಕ್ ಯು ಸೋ ಮಚ್. ನೋಡ್ರಿ ಶ್ರಾವಣಿನೂ ಸ್ಕೂಲಿಗೆ ಹೋದ್ಲು. ಶ್ರಾವಣಿ ಸ್ಕೂಲಿಗೆ ಹೋಗಿಂದನೇ ಅದಿಟ್ಟು ರೊಟ್ಟಿ ಮಾಡಿ 7:30 ಆಯ್ತು ಟೈಮ್ ರೊಟ್ಟಿ ಮಾಡೋರಾಗನೇ. ಮತ್ತು ಹಂಗೆ ಕರಿಗಡುಬು ಪುರಿ ಕರೆದಿದ್ನೆಲ್ಲ ಎಣ್ಣಿತ್ತು ಕಾಸ್ಕೇರಿ ಚಕ್ಲಿ ಮಾಡೋಕೆ ರೆಡಿ ಮಾಡಿಟ್ಟೀನಿ ರೀ. ಇಟ್ಟು ತೋರಿಸ್ತೀನಿ. ಟೈಮೂ 8:15 ಆಗೈತೆ ರೀ. ಟೈಮ್ ಹೆಂಗಾಗುತ್ತೋ ಗೊತ್ತೇ ಆಗಲ್ಲ. ಒಂದು ಪುಟ್ ಬಾಂಡೆ ಅದಾವು, ಚಕ್ಲಿ ಹಿಟ್ಟು ಮಾಡ್ಕೊಂಡು ಬಾಂಡೆ ಬಟ್ಟೆ ಒಮ್ಮೆ ಮಾಡಿದ್ರಾತು. ಇವಾಗ ಏನು ಮಾಡಲ್ರಿ, ಹಿಟ್ಟು ಟಿಣ್ಣಿ ಎಲ್ಲ ರೆಡಿ, ಮನೆಯೂ ಕ್ಲೀನಾಗೈತೆ ಅಡುಗೆ ಮನೆ. ಶ್ರಾವಣ ಎಬ್ಬಿಸ್ತೀನಿ, ಜಾಕ ಮಾಡಿಸ್ತೀನಿ, ನೀರು ಕಾಸಕ್ಕೆ ಇಟ್ಟೀನಿ. ಜಾಕ ಅವು ಊಟ ಮಾಡಿಸಿ ಅವನೊಂದು ಸಾಲಿ ರೆಡಿ ಮಾಡಿ ಅವನು ಸಾಲಿಗೆ ಕಳಿಸ್ಬೇಕ್ರಿ. ಏನು ಮಾಡೋ ಹೆಣ್ಮಕ್ಳು ಕೆಲಸನೇ ಹಂಗೈತಿ. ಬೆಳಗ್ಗೆ ಮಕ್ಕಳು ಸ್ಕೂಲಿಗೆ ಕಳ್ಸೋದು ವಜ್ಜಾಗಿಬಿಡುತ್ತೆ ನೋಡಿ. ಅವ್ರ ಜಾಕ ಅವ್ರಿಗೆ ಬುತ್ತಿ ಅವ್ರಿಗೆ ಹಲ್ ತಿಕ್ಕೋದು ದೊಡ್ಡವಾದ್ರೆ ಮಾಡ್ಕೋತಾರೆ. ಶ್ರಾವಣಿನ ಒಂದು ಟೈಮ್ ಒಂದು ಸಲ ಬಿಟ್ರೆ ಮಾಡ್ಕೋತಾಳ್ರಿ. ಶ್ರವಣ ಕುಮಾರ್ ಹಂಗಲ್ಲ, ಕಂಟಿನ್ಯೂ ನಾವೇ ಮಾಡಬೇಕ್ರಿ. ಅವಾಗ ಶ್ರಾವಣಿ ನಮ್ಗೆ ಆಗಲ್ಲ ಅಂತ ಬಿಟ್ರು ಒಂದೊಂದು ಸಲ ಹೆಂಗೆ ಮಾಡ್ಕೊಂಡು ಹೋಗ್ತಾಳೆ. ಇಲ್ಲ ಕ್ಲೀನಾಗೈತಿ ಅದು. ಅದನ್ನ ಎಣ್ಣೆ ಕಾಸಿ ಹಾಕಿ ಹಿಟ್ಟು ನಾದಿದ್ದು ನೋಡಿ ಚಕ್ಲಿಗೆ. ಈ ಕಡೆ ಶ್ರವಣ ನೀರು ಕಾಸಕ್ಕೆ ಇಟ್ಟೀನಿ. ನೀರು ಕಾಯಕತ್ತಾವು 2-3 ಸಲ ಹೋದ್ರಿದೆ ಹೇಳಲಾಗೇನ್ರಿ ಶ್ರವಣ. ಪಲ್ಯ ರೊಟ್ಟಿ ಎಲ್ಲ ರೆಡಿ ಆಗೈತೆ ನೋಡಿ, ತೋರಿಸ್ತೀನಿ. ಇಷ್ಟು ಅವ್ನು ಸಲ 5 ಕಡೆ ಬಿದ್ದು ತಗೊಟ್ಟೀನಿ. ಯಾಕಂದ್ರೆ ಸಿಹಿ ಜಾಸ್ತಿ ನೋಡಿ ತೋರಿಸ್ತೀನಿ ನಿಮ್ಮ ಸಿಹಿಗುಳಿ. ಸೋಯಾ ಪಲ್ಯ ಮಾಡಿ ಕೊಬ್ಬರಿ ರುಬ್ಬಾಕಿ ನೋಡಿ. ಹಂಗಂದು ಬರೀ ಪಲ್ಯ ಮಾಡಿ ಸೋಯಾ ಮಾಡಿದ್ರೆ ಇದು ಆಗುತ್ತೆ ರೀ, ಕಾಳು ಆಗುತ್ತೆ. ಹಿಂಗಾಗಿ ಕೊಬ್ಬರಿ ರುಬ್ಬಿ ಮಾಡಿದ್ರೆ ಚಲೋ ಆಗುತ್ತೆ ನೋಡಿ. ಶ್ರಾವಣಿ ಕಟ್ಕೊಂಡು ಹೋಗ್ಯಾಳ ಬುತ್ತಿ. ಈಗ ರೊಟ್ಟಿನ ರೆಡಿ ಆಗ್ಯಾವ್ರಿ. ಈ ಕಡೆ ನೋಡ್ತಿರ್ಬೇಕು. ಜೋಳದ ರೊಟ್ಟಿ ಉಳ್ಳಾರ ಎಷ್ಟು ದಿನ ಆಗಿತ್ತು ರೀ, 3-4 ದಿನ ರೊಟ್ಟಿ ಬಿಟ್ಟು ದಿನ ರೊಟ್ಟಿ ಉಂಡ್ರು ಬೇಸರ ಆಗಲ್ಲ. ದಿನ ರೊಟ್ಟಿ ಉಣ್ಲಿ, ಯಾವ್ದಾರ ಒಂದು ಅಡುಗೆ ಆದ್ರೆ ಚಪಾತಿ ಆಗಿರ್ಬೋದು, ಇವಾಗ ಏನೋ ಆಗಿರ್ಬೋದು. ನಾಳೆಗೆ ದೋಸೆಯಾರ ಇಡ್ಲಿಯಾರ ಮಾಡಿ ಮಮ್ಮಿ ಎಷ್ಟೊಂದು ದಿನ ಆಯಿತು ಅನ್ನಕತ್ತಾರ. ಶ್ರಾವಣಿ ಶ್ರವಣಕುಮಾರ್ ಇಬ್ಬರು ಅನ್ನಕತ್ತಾರ. ಹಿಂಗಾಗಿ ನೋಡ್ಬೇಕಾರೆ ನಾಳೆಗೆ ಏನು ಮಾಡೋದಾಗುತ್ತೋ ನೋಡ್ತೀನಿ ರೀ. ಯಾವ್ದಾರ ಒಂದು ವ್ಯವಸ್ಥೆ ಮಾಡ್ತೀನಿ. ಈ ಕಡೆ ಚಕ್ಲಿ ಹಿಟ್ಟು ನಾದಿ ನೋಡಿ, ಸುಮ್ಮನೆ ಇರಿಪ್ ಕುಂದಿರ್ತಾವ ಅಂಥೇಳಿ ಈ ಕಡೆ ಚಕ್ಲಿ ಹಿಟ್ಟು ನಾದಿ. ಅದೇ ಎಣ್ಣೆ ಒಂದು ಸ್ವಲ್ಪ ಇತ್ತಲ್ಲ, ಕರಿಗಡುಬು ಪುರಿ ಕರೋದು, ಅದೇ ಎಣ್ಣೆ ಹಾಕಿ ನಾದಿ ಚಕ್ಲಿ ಹಿಟ್ಟು ನಾದಿಟ್ಟು ನೋಡಿ. ಇಲ್ಲೇ ಕಾಣ್ತಿರ್ಬೇಕು ನಿಮ್ಗೆ. ಅಕ್ಕಿದು ಪುಟಾಣಿ ನೋಡಿ ಚಕ್ಲಿ ಹೆಂಗಾತಾವಂತ ತೋರಿಸ್ತೀನಿ ನಿಮ್ಗೆ. ಈಗ ಶ್ರಾವಣ ರೆಡಿ ಮಾಡಿ ಕಳಿಸಿ ಚಕ್ಲಿ ಮಾಡ್ಕೊಂಡು ಕುಂದಿರ್ತೀನಿ ರೀ. ಲೇಟ್ ಆಗತ್ತೆ ರೀ ಇದು, ಗುಳ್ಳಿ ಮಾಡಿ ಕರಿಬೇಕಲ್ಲ. ಇದೇ ಪುಟ್ಟ ಕರೋ ಯಾಕಂತ ಡಬ್ಬ ಹಾಕಿ ನೋಡಿ. ಎಷ್ಟೊಂದಿನ ಆತ್ರಿ ಮೊನ್ನೆ ಮಾಡ್ಬೇಕಂದ್ರೆ 4 ದಿನ ನಿನ್ನೆ ಮಾಡ್ಬೇಕಂದ್ರೆ ನಿನ್ನ ಆಗಲೇ ಒಲಿ ಇದ್ವಲ್ಲ, ನೀರು ಉದಾಡಕತ್ತು ನೋಡಿ. ಗ್ಯಾಸ್ ಬಂದ್ ಮಾಡಿದ್ದೀನಿ ರೀ. ಇದಿಷ್ಟು ನೀರು ಹಾಕಿ ತೊಳ್ಕೊಂಡು ನೋಡಿ. ಯಾಕಂದ್ರೆ ರೊಟ್ಟಿ ಮಾಡಿದ್ದು ಹಿಟ್ಟಿಟ್ಟು ಹಂಗೆ ಇತ್ತು. ಅದೊಂದು ಹಾಳಿ ಒಂದು ಹೊರಗೆ ಒಗಿಬೇಕು. ಅಲ್ಲೊಂದು ಸ್ವಲ್ಪ ಹಿಟ್ಟು ಕುಂತೈತೆ ನೋಡಿ. ಶ್ರವಣ ನೀಟಾದ್ರೆ ಎದ್ದು ಬರಲ್ಲ ನೋಡಿ. ಟೈಮ್ ಆಗಿದೆ ಗೊತ್ತಾಗಲ್ಲ ರೀ ಶ್ರವಣಿಗೆ. ನಾವೊಂದು ಪುಟ್ಟ ಬಾಂಡೆ ಅದಾವೆ ನೋಡ್ತಿರ್ಬೇಕಲ್ಲಿ. ಬಾಂಡೆ ಇರಲ್ಲಾಕ್ರಿ, ಬರೀ ಶ್ರವಣ ನೆಬ್ಸ್ಕೊಂಬರೋನು. ಹೇಳಪ್ಪ ಬಂಗಾರ ಅಂದ್ರೆ ಹೇಳಲ್ಲ ರೀ ಅವ. ಹಸಿಗೆಲ್ಲ ಮುಂಚೆನೇ ಮಡ್ಚಿದ್ನಲ್ರಿ. ಓ ಸಾಹೇಬ್ರಾ ಯಾಕ್ರಿ ಹೇಳ್ತೀರ? ಸಾಲಿಗಿಲಿಗೆ ಹೋಗ್ತೀರ ಮುಕ್ಕೋತೀರಿ? ಹಾಂ ರೀ ಬಂಗಾರ ಅಪ್ಪು ಹೇಳಪ್ಪ. ಟೈಮ್ 8:30 ಆಗೈತೆ. ಹೇಳು ಜಾಕ ಮಾಡ್ಬಾ, ನೀರು ಕಾದಾವು, ಬಿಸಿ ಬಿಸಿ ನೀರು ಬಾ. ತಣ್ಣಗಾತ ಬಾವು, ಥಂಡಿ ಹಿಡಿತೈತಿ ಈಗ. ಅಪ್ಪ ಹೇಳಪ್ಪ, ನೀರು ಗ್ಯಾಸ್ ಬಂದ್ ಮಾಡಿ ಬಂದೀನಿ. ಹೇಳು ಶ್ರವಣ ಸಾಲಿಗೆ ಒಲ್ಲೆ ಬಿಟ್ಬಿಡು. ನಾ ಜಾಕ ಮಾಡಿ ದಗದ ಮಾಡ್ತೀನಿ. ಸಾಲಿಗೆ ಒಲ್ಲೆ ಸ್ವಲ್ಪ ಬಂದು ಭಾಳ ಹಲ್ ತಿಕ್ ಜಾಕ ಮಾಡಿಸ್ತೀನಿ. ಹೆಂಗೆ ಮಾಡ್ತೀವಿ ಹೇಳು? ಸಾಲಿಗೆ ಒಲ್ಲೆ ಹೇಳು ಬಂಗಾರ. ನೋಡಿರಿ ಹೇಳಂದ್ರೆ ಹೇಳಲ್ಲ ನೋಡಿ. 8:30 ಆಗೇ ಬಿಡ್ತು ಟೈಮ್ ಒಂದು ಹೆಂಗಾಗುತ್ತೋ ಗೊತ್ತೇ ನೋಡಿ. ಇನ್ನು 8:15 ಆಗಿತ್ತು, 8:20ಕ್ಕೆ ಬಂತು ರೀ. 8:15, 8:20, 25ಕ್ಕೆ ಬಂತು ರೀ. 8:25ಕ್ಕೆ ಮನೆ ಎಲ್ಲ ತಳ ಅಂತೈತೆ ನೋಡಿ. ಹೇಳಪ್ಪು ಹೇಳ ಬಾ ಹಸಿಗೆ ಮಾಡಿಸ್ತೀನಿ. ಲೈಟ್ ಲೈಟ್ ಹಚ್ಚಿಗೊಡಿ ನಮ್ಮ ಶ್ರಾವಣಿ. ನಾನು ಬಂದ್ ಮಾಡೇ ಇಲ್ಲ. ಹಿಂಗಾಗಿ ಮನೆ ಲೈಟ್ ಬಿಲ್ಲು ಭಾಳ ಬಂದಿತ್ತು ರೀ ಮೊನ್ನೆ ತಿಂಗಳ. ಈ ತಿಂಗಳು ಫ್ರೀ ಮಾಡ್ತೀವ್ರಿ ಅಂತ ಯಾರು ಏನೇನು ಮಾಡ್ತಾರೋ ಗೊತ್ತಿಲ್ಲ. ರಂಗೋಲಿ ಸಿಂಪಲ್ ಆಗ್ತದೆ ನೋಡಿ.
ಅವನ ಸ್ಕೂಲಿಗೆ ಹೋದನ್ರಿ. ಸ್ಕೂಲಿಗೆ ಹೋಗಿಂದ ಚಕ್ಲಿ ಮಾಡ್ಬೇಕಂತ ಮಾಡಾಕತ್ತಿದ್ದೆ. ಬಟ್ಟೆ ಕಸ್ಟಮರ್ ಬಂದರು. ಒಂದು ಸೀರೆ ಸೇಲ್ ಆತ್ರಿ. ಇವಾಗ ಟೈಮೂ 10:30 ಆಗೈತೆ. ನೋಡ್ತಿರ್ಬೇಕಿಲ್ಲಿ 10:30 ಆಗೈತೆ ಟೈಮು. ಶ್ರವಣನ ಕಳಿಸಿ ರೆಡಿ ಮಾಡಿ ಎಲ್ಲ ಅಲ್ಲದೆಲ್ಲ ಇಲ್ಲೇ ಹೋಗಿ ನೋಡಿ. ಆಮೇಲೆ ಎತ್ತಿಟ್ರಾತು. ಬಟ್ಟೆ ತೊಗೊಂಬಂದಿರ. ಬಟ್ಟೆ 2 ದಿನ ಬಟ್ಟೆ ಮ್ಯಾಗ ಒಣ ಹಾಕಿದ್ನಲ್ಲ ಅಷ್ಟು ಮಡಿಚಿಡಬೇಕು. ಚಕ್ಲಿ ಮಾಡೀನಿ ಈಗ ಅರ್ಧ ಆಗೈತಿನೋ ಸ್ವಲ್ಪ ಐತ್ರಿ ಚಕ್ಲಿ ಮಾಡೋದು. ಹಾಗೆ ಇಟ್ಟು ಬಟ್ಟೆ ಕಸ್ಟಮರ್ ಬಂದರು. ಬಂದು ಮಾಡ್ಯವ ಬಾ ನೀನು, ನಮ್ಗೆ ಅರ್ಜೆಂಟ್ ಐತೆ ಅಂತಂದರು. ಹಿಂಗೆ ಅಲ್ಲೇ ಬಿಟ್ಟು ಕೇರಿ ಎಣ್ಣೆ ಅರ್ಧಾಕಿನ ಕರೆಂಟ್ ಹೋದು ನೋಡಿ. ಚಕ್ಲಿ ಮಸ್ತ್ ಬರಾಕತ್ತ ನೋಡಿ. ಕರೆಂಟ್ ಹೋದು. ಒಂದು ಚಕ್ಲಿ ಟೇಸ್ಟ್ ಮಾಡಿದೆ ಚೆನ್ನಾಗದ ನೋಡಿ. ಗಾಳಿ ಬಿಸುತ್ತೆ ನೋಡಿ. ಹಿಂಗಾಗಿ ಕರೆಂಟ್ ಹೋಗೋದು ಬರೋದು ಮಾಡ್ತಾವೆ. ಇಷ್ಟು ಚಕ್ಲಿ ಆಗ್ಯಾವ್ರಿಗೆ ಅರ್ಧ ಹಿಟ್ಟು ಮಾಡೀನಿ. ಮಸ್ತ್ ಆಗ್ಯಾವ್ರಿ. ಒಂದೊಂದು ಕೆಂಪು ಆಗ್ಯಾವು. ಕ್ರಿಸ್ಪಿ ಆಗಿ ಬಂದ ನೋಡಿ ಚಕ್ಲಿ. ಈಗ ಉರಿ ಸೌಂಡ್ ಕೇಳ್ತಿರ್ಬೇಕು. ಸಖತ್ ಬಂದ. ವಾವ್ ಸೂಪರ್ ನೋಡಿ. ಕಸ್ಟಮರ್ ಬಂದಿಲ್ಲ, ಅವ್ರಿಗೊಂದು 4 ಚಕ್ಲಿ ಹಾಕಿ ಕೊಟ್ಟೆ. ತಿಂದರು. ಮಸ್ತ್ ಆಗ್ಯಾವ. ಟೇಸ್ಟ್ ಮಾತ್ರ ಸೂಪರ್ ಆಗ್ಯಾವ. ಮತ್ತು ಮಸ್ತ್ ಕುರುಮ್ ಮಸ್ತ್ ಆಗ್ಯಾವ ಅಂತಂದ್ರೆ ಅವರು. ಕ್ರಿಸ್ಪಿಯಾಗಿ ಅಂತೀವಲ್ರಿ, ಅವ್ರಿಗೆ ಅನ್ನಕ್ಕೆ ಬಲ್ಲ ನೋಡಿ. ಕುರುಮ್ ಅನ್ಗಂಡಾಗ್ಯಾವ ಚಕ್ಲಿ ಅಂತಂದರು. ಖುಷಿ ಆಯ್ತು ನೋಡಿ. ಅಕ್ಕಿ ಹಿಟ್ಟಿಲ್ಲೇ ಮಾಡ್ಬೋದು, ಮನ್ಯಾಗನೇ ಮಾಡ್ಕೊತೀನಿ ನಾನು. ಅಷ್ಟು ಚಕ್ಲಿ ಮಾಡಿ ಮತ್ತೆ ನಾವು ಕಂಟಿನ್ಯೂ ಮಾಡಿ ಇಷ್ಟು ಹಾಕೊಂಡು ಬಟ್ಟಿದ್ದು ನೋಡಿ. ಶ್ರಾವಣಿವು ಸ್ಕೂಲ್ ಬಟ್ಟಿದ್ದು ಅಷ್ಟು ಒಗೋದು ಮ್ಯಾಗ ಸಜ್ಜೆ ಕೊನೆಯಕ್ಕೆ ಬಂದೀನಿ. ಕೊನೆಯಕ್ಕೆ ಕದ ಹಾಕೊಂಬಂದುಬಿಡ್ತು ನೋಡಿ. ಅಲ್ಲಿ ಕೂಡ ಇವಾಗ ಎಷ್ಟು ಹಾಕೊಂಡು ಬಾಂಡೆ ಇದ್ದು ರೀ. ಚಕ್ಲಿ ಮಾಡಿದ್ದು ಎಲ್ಲ ಸಿಕ್ಕಾಪಟ್ಟೆ ಬಾಂಡೆ ಇದ್ದು ಅಷ್ಟು ಡಬ್ಬಿ ತುಂಬಿಟ್ಟೆ ಚಕ್ಲಿನೂ. ನೋಡ್ತಿರ್ಬೇಕು. ಎಷ್ಟೇ ನೆಶಿನಾಗ ಎದ್ದು ಎಷ್ಟೇ ಬೇಗ ಕೆಲಸ ಮಾಡ್ಕೊತೀವಿ ಅಂದರೂ ಅದು ಎಲ್ಲಿ ಬಂತು ಸಂಗಯ್ಯ ಅಲ್ಲಿಗೆ ಬಂತು ಅಂತಾರಲ್ಲ, ಹಂಗಾತು. 1 ಗಂಟೆ ಮ್ಯಾಗ ಆಗೈತೆ ನೋಡಿ. ವಿಡಿಯೋ ಅಪ್ಲೋಡ್ ಮಾಡಿದೆ. 1:30ಗೆ ವಿಡಿಯೋ ಅಪ್ಲೋಡ್ ಮಾಡಿ 1 ಗಂಟೆಗೆ ಮಾಡ್ತಿದ್ದೆ. ಯಾಕಂದ್ರೆ ಸಬ್ಸ್ಕ್ರೈಬರು ವಿಡಿಯೋ ಹಾಕಬಾರ್ದು, ಮಾತು ನೋಡಿದ್ರಾತು. ಬೇಕಂದ್ರೆ ಹಾಕಿದ್ರೆ ಅದನ್ನು ನಾನು ಮಾಡಿದೆ. ಅಕ್ಕ ವಿಡಿಯೋ ಹಾಕಿ ನಿಮ್ಮ ವಿಡಿಯೋಗೋಸ್ಕರ ನೋಡ್ತಿರ್ತೀವಿ ಅಂತ ಕಮೆಂಟ್ಗಳು ಬಂದು 3-4 ಬಂದು ರೀ. 1 ಬಂದ್ರೂ ಕಮೆಂಟೇ, 3 ಬಂದ್ರೆ ಕಮೆಂಟೇ. ಹಿಂಗಾಗಿ ವಿಡಿಯೋ ಹಾಕಿದೆ ನೋಡಿ. ಇಡ್ಲಿ ಶ್ರಾವಣ ಇಡ್ಲಿ ಮಾಡಂತ ಹೇಳಿದ್ನಲ್ಲ, ಇಡ್ಲಿ ನೆನಕ್ಕೆ ಹೋಗಿ ಏನು ಮಾಡಿನಂದ್ರೆ ಇಡ್ಲಿ ರವೆ ಹಾಕೀನಿ ರೀ. 2 ಗ್ಲಾಸ್ ಹಾಕಿ 1 ಗ್ಲಾಸ್ ಉದ್ದಿನಬೇಳೆ ಹಾಕಕ್ಕೆ ಹೋಗಿ ಇದ್ರಾಗ ಹಾಕಿಬಿಟ್ಟಿನಿ ರೀ. ರವೆದಾಗ ಉದ್ದಿನಬೇಳೆ ಹಾಕಿಬಿಟ್ಟು ನೋಡಿ. ಶೆಣೆಕ್ಕದೀನಿ ರೀ ನಾನು. ತೋರಿಸ್ತೀನಿ ನಿಮ್ಗೆ. ಒಂದೊಂದು ಉದ್ದಿನಬೇಳೆ ಅದಾವ. ಈಗ ಏನು ಮಾಡಿ ಮ್ಯಾಗಿನಿಸ್ ತಕ್ಕೊಂದೀನಿ ರೀ. ಕಾಣ್ತಿರ್ಬೇಕು. ಉದ್ದಿನಬೇಳೆ ಮ್ಯಾಗಿನಿಸ್ ತಕ್ಕೊಂದೀನಿ. ಒಂದೊಂದು ಉದ್ದಿನಬೇಳೆ ಅದಾವ. ಅವೇನು ಮತ್ತು ಇಡ್ಲಿ ಮಾಡ್ತಿಲ್ಲ ಹೆಂಗೆ ಕುದೀತಾವಲ್ಲ, ಏನಾಗಲ್ಲ ಬಿಟ್ಟು ನೋಡಿ. ಮತ್ತು ಇನ್ನೇನು ಹಾಳು ಮಾಡಿದ್ರೆ ಸುಮ್ಮನೆ ರೊಕ್ಕ ಬರ್ತಂದು 50 ರೂಪಾಯಿ kg ರೀ ಇದು ಇಡ್ಲಿ ರವೆ. ಉದ್ದಿನಬೇಳೆ ರವೆ 2 ಮಿಕ್ಸ್ ಅದ ನೋಡಿ. ಯಾಕಂದ್ರೆ ರವೆದಾಗ ಉದ್ದಿನಬೇಳೆ ಹಾಕ್ಬಿಟ್ಟೀನಿ ರೀ. 2 ಮಿಕ್ಸ್ ಅದ. ಮ್ಯಾಗಿನ ತಕ್ಕೊಂಡೆ ಹಂಗಾದ್ರೂ ಮಿಕ್ಸ್ ಆಗ್ಯಾವ. ರವೆ ಅದಾವ್ರಿ ಇದ್ರಾಗ ನೋಡ್ತಿರ್ಬೇಕು. ತೋರಿಸ್ತೀನಿ ರೀ. ರವೆ ಅದಾವ. ಮಿಕ್ಸರ್ಗೆ ಹಾಕ್ತೀನಿ ರೀ. ಏನು ಮಾಡೋದು ನೋಡಿ. ಯಾವುದೇ ಒಂದು ಮನುಷ್ಯಾಗ ಟೆನ್ಷನ್ ಇರಬಾರ್ದು. ಟೆನ್ಷನ್ ಅನ್ನೋದು ಭಾಳ ಕೋಡ್ ನೋಡಿ. ಅದು ಇದ್ರಾಗ ಈ ಬೊಗ್ನಿ ಇಟ್ಟೀನಿ ರೀ. ಮಗ್ಲ ಇಟ್ರೂ ನಾನು ಹೆಂಗೆ ದೋಸೆಗೆ ಪಸೆಗೆ ಹಾಕಿಬಿಡ್ತೀನಲ್ಲ ಹಂಗೆ ಅದಕ್ಕೆ ಸುರಿ ಬಿಟ್ಟೀನಿ ರೀ. ಹತ್ತಲಿಲ್ಲ ರೀ. ರವೆ ಅದಾವು ಸುರಬಾರ್ದು. ಬೊಗ್ನಿ ಯಾಕೆ ನೆನೆಯಾಕ್ಬೇಕಂತ ಹತ್ತಲಿಲ್ಲ. ಈಗ ಚಕ್ಲಿ ಅದಷ್ಟು ಮಾಡಿ ಡಬ್ಬಿ ತುಂಬಿಟ್ಟೀನಿ ರೀ. ಡಬ್ಬಿ ತುಂಬಿಟ್ಟಿನ ಚಕ್ಲಿ ಇರಬೇಕು. ಇವಿಸು ಚಕ್ಲಿ ಹೊಡೆದವ್ರಿ. ಒಂದಿಷ್ಟು ಎಣ್ಣೆ ಕಾಯ್ಬೇಕಂದ್ರೆ ಚಕ್ಲಿ ಹೊಡೆದು ಪಿಸರು ಆತ ನೋಡಿ. ಎಣ್ಣೆ ಭಾಳ ಹಿಂಬ್ರೆ ಇವು. ಹಂಗಾಗಿ ಕಡೆ ಕಟ್ಟೀನಿ ರೀ ಇವನ್ನ. ಇಲ್ಲೇ ಡಬ್ಬಿ ತುಂಬೈತೆ ನೋಡಿ. ಚಕ್ಲಿ ಇಷ್ಟು ತುಂಬೆ ಡಬ್ಬಿ ಹಾಕಿಟ್ಟೀನಿ ರೀ. ಕರ್ಚಿಕಾಯಿ, ಚಕ್ಲಿ, ಅವು ಸಜ್ಜಿ ಉಂಡೆ, ಚೋಡ, ಕೊಬ್ಬರಿ ಹೋಳ್ಗೆ ಮಾಡಿದ್ದೆ. ಅವು ಇನ್ನೂ ಕೊಬ್ಬರಿ ಒಳಗೆ ಉಳ್ದ ನೋಡಿ. ಖಾರ ಜಾಸ್ತಿ ಆಗ್ಯಾರ ಚಕ್ಲಿ. ಟೇಸ್ಟ್ ಮಾತ್ರ ಅಂಗಡಿಯಾಗ ಮಾಡ್ತೀವಲ್ಲ ಅದೇ ಟೇಸ್ಟಾ. ಅಂಗಡಿಯಾಗ ಮಾಡಿ ಚಲೋ ಇರಲ್ಲ. ಮಧ್ಯಾಹ್ನಕ್ಕೆ ಊಟ ಮಾಡ್ಬೇಕು ರೀ. ಬೆಳಗ್ಗೆ 9 ಗಂಟೆಗೆ ಉಂಡಿನಿ. ಟೈಮು ಹೆಚ್ಚು ಕಮ್ಮಿ 2 ಗಂಟೆ ಹಾಕಿ ಬಂದಿರ್ಬೇಕು ರೀ. 9 ಗಂಟೆಗೆ ಉಂಡೀನಿ ನಾನು ಕೂಡ. ಇವಾಗ ಊಟ ಮಾಡ್ತೀನಿ. ಊಟ ಮಾಡಿ 3 ಗಂಟೆ ಆಗುತ್ತೆ ರೀ. ಟೈಲರಿಂಗ್ ಕೆಲಸಕ್ಕೆ ಕುಂದಿರ್ಬೇಕು. 4 ಬ್ಲೌಸ್ ಕಟ್ ಮಾಡಿನಿ. ಅದ್ರಾಗ 2 ಹೊಲಿದ್ರೆ ಆಗುತ್ತೆ ರೀ. ಮನುಷ್ಯ ಸರಿ ಇಲ್ಲ ನೋಡ್ಬೇಕು ರೀ ಎಷ್ಟಾಗುತ್ತೆ. ಹೊಲಿದಾದ್ರೆ ಶೇರ್ ಮಾಡಿರ್ತೀನಿ ರೀ. ನೀವು ಕೇಳ್ತಿರ್ಬೇಕು ಯಾಕೆ ಅಕ್ಕ ಮನಸ್ಸು ಸರಿ ಇಲ್ಲ ನಿಮ್ಮದು ಅಂತ. ಎಲ್ಲನೂ ಹೇಳೋಕ್ಕಾಗಲ್ಲ ರೀ. ನಮ್ಮದೇ ಆದ ನಮ್ಮದು ನೋವುಗಳು ಇರ್ತಾವೆ. ನಮ್ಮದೇ ಆದ ನಮಗೆ ಕಷ್ಟಗಳು ಇರ್ತಾವೆ. ಸೋಷಿಯಲ್ ಮೀಡ್ಯಾದಲ್ಲಿ ನಾವು 20 ನಿಮಿಷ ಅಷ್ಟೇ ವೀಡಿಯೋದಾಗ ಕಾಣ್ತೀನಿ ರೀ.
ನಿಜ ಜೀವನದಲ್ಲಿ ಎಷ್ಟೆಲ್ಲ ಸ್ಟ್ರಗಲ್ ಮಾಡ್ತೀವಿ ಅನ್ನೋದು ನಮಗೆ ಗೊತ್ತಿರುತ್ತೆ ರೀ. ಅಷ್ಟೆಲ್ಲ ಸ್ಟ್ರಗಲ್ ನಾವು ಮಾಡೋದು ಎಲ್ಲ ವೀಡಿಯೋ ಮಾಡೋಕ್ಕಾಗಲ್ಲ. ಹಿಂಗೈತೆ ರೀ, ಹಿಂಗಿಲ್ಲ ಅಂತ ಇಷ್ಟೇ ನಿಮ್ಮ ಮುಂದೆ ಶೇರ್ ಮಾಡ್ತೀನಿ ರೀ. ಅದು ಪರ್ಸ್ನಲ್ ಇದ್ದರೂ ಏನಾದ್ರೂ ಶೇರ್ ಮಾಡ್ತೀನಿ. ಇದು ಹೆಂಗಂದ್ರೆ ಶ್ರಾವಣಿಗೊಂದು ನಿನ್ನೆ ಅದೊಂದು ಕಾಯ್ದೊಂದು ಚಿಂತೆ ಬಿಟ್ಟೈತಿ ತಲೆಯಾಗ. ಈ ಕಡೆ ಸಾಲಿ ಸ್ಕೂಲ್ ಫೀಸ್ ಕಟ್ಟಣಕತ್ತಾರ. ಹಿಂಗೆ ನೋಡಿ, ನಮಗೇನೋ ರೊಕ್ಕ ಇದ್ದವ್ರಿಗೆ ಒಣ ಚಿಂತಿರ್ತಾವೆ, ನಮಗೇನು ಒಣ ಚಿಂತಿಲ್ರಿ, ಅಮೌಂಟಿನ ಚಿಂತೆ ಮಾಡೋದು ನೋಡಿ. ಈ ಕಡೆ ವ್ಯಾಪಾರನೂ ಹೆಂಗಾರ ಆಗಿತ್ತಂದ್ರೆ ವ್ಯಾಪಾರನೂ ಇಲ್ಲಿಗ ಮಾಲೇ ಇಲ್ಲ. ಅವಾಗೂ ಫೋನ್ ಹಚ್ಚಿದೆ, ಫೋನ್ ಹಚ್ಚಿ ಮಾತಾಡಿದೆ, ಬರ್ತೀನವ, ಯಾಕೋ ಯವ್ವ ಮನಸ್ಸು ಸರಿ ಇಲ್ಲಮ್ಮ ಅಂತಂದೆ. ಯಾಕವ್ವ ಏನಾಯಿತು ಅಂತ ವಿಚಾರಿಸಿದ್ಲು. ಹಂಗೆ ಬಂದು ಬಿಳೆ ಇವತ್ತು ಅಂದ್ಲು. ಇಲ್ಲವ ನಿನಗೆ ಆದ್ರೆ ಬಾ, ಇಲ್ಲಿಕ್ಕೆ ನಾಳೆಗಾರ ಬಾ ಅಂತಂದೆ. ಅವು ಇವತ್ತರ ನಾಳೆಗೆ ಬಂದೇ ಬಿಡ್ತಾರೆ ಆಕಿ. ನಾ ಇಷ್ಟು ಅಂದಿನಂದ್ರೆ ತಾಯಿ ಮುಂದೆ ಬಿಟ್ಟು ಯಾರ ಮುಂದೆ ಹೇಳೋಕ್ಕಾಗಲ್ಲ. ಇಲ್ಲ ಅದಕ್ಕೇನಾಗುತ್ತೆ, ದೇವ್ರು ಇರ್ತಾನೆ. ಎಷ್ಟೇ ಕೊಲ್ಲೋರು 100 ಮಂದಿ ಇದ್ರೆ ಕಾಯೋರು ಒಬ್ಬ ಅಂತ ದೇವ್ರಂತ. ಏನಾಗಲ್ಲ ಅವಾಗ, ಎಲ್ಲ ಓಳಾಗುತ್ತೆ. 6 ವರ್ಷನದಾನ, 6 ಆಗೈತೆ. ಒಂದು ಆ ಕಡೆ ಕಿರಿಕಿರಿ ಅವಾಗ ಒಂದು ಸ್ವಲ್ಪ 6 ಸಂದ್ ಅಂತ ಇರ್ತಂತ ರೀ. 6 ವರ್ಷಕ್ಕೆ ಒಂದು ಚೀಟಿ ಕಟ್ಟಿಸ್ಬೇಕವ. ಕಟ್ಟಿಸಿದ್ರಾತು. ನಾಳೆ ಗುರುವಾರ ಐತಿ, ಗುರುವಾರ ಆಯ್ತಾರ ಕಟ್ತಾರೆ. ಮತ್ತು ಜೀವ ಸಮಾಧಾನ ಆಲಾರಕ್ಕೆ ಶ್ರಾವಣಿಗೆ ಒಂದಿನ ಮಧ್ಯಾಹ್ನದಾಗ ಟೀಚರ್ಗಳಿಗೆ ಫೋನ್ ಹಚ್ತಿದಲ್ಲ ರೀ. ಇವತ್ತು ಫೋನ್ ಹಚ್ಚಿ ಶ್ರಾವಣ ಟೀಚರ್ಗೂ ಮಾತಾಡಿದೆ. ಅವರು ಹೇಳಿದರು ಆಗಸ್ಟ್ 15 ಮೊನ್ನೆ ಆಗಸ್ಟ್ 15 ಥರ ಧ್ವಜ ಸ್ವಾತಂತ್ರ್ಯೋತ್ಸವನ ಅವತ್ತು ನಿಶಿನ್ಯಾಗ 6-7ಕ್ಕೆ ಹೋದ್ರಿ. ಅವರು ಊಟ ಮಾಡಿದ್ದಿಲ್ಲ. 2 ಬಾಳೆಹಣ್ಣು ತಿನ್ನಿಸ್ಬಿಟ್ಟಾರೆ ಶ್ರಾವಣಿಗೆ. ಎರಡು ಬಾಳೆಹಣ್ಣು ತಿನ್ಸಲ್ಲ. ನಿನ್ನ ಹಿಂಗಾಗಿ ಉಸಿರಿಡಿ ಶಕ ತೋರಿಸ್ತೀರಿ, ಅದೊಂದು ಭಯ. ಈ ಕಾಯಿ ಒಂದು ತಲೆ ಮ್ಯಾಗೆ ಬೂದಿತ್ತು. ಅದು ಹೆಂಗೋ ಬೇರಪ್ಪ ಮತ್ತೆ ಮಾಡಿದ್ ಬಿಡಿ. ಇಷ್ಟು ವರ್ಷ ಉಸಿರಿಡಿದು ಇಲ್ಲಪ್ಪ ಅಂತ ಆರಾಮಾಗಿದ್ದೆ. ನನಗೆ ಅವು ಉಸಿರಿಡಿದು ಒಂದು ಬಂತಂದ್ರೆ ಭಾಳ ಮನ್ಸಿಗೆ ಕೆಟ್ಟ ಅನಿಸ್ಬಿಡುತ್ತೆ ನೋಡಿ. ಹಿಂಗಾಗಿ ಅದೊಂದು ಸಂಜೆ ಮುಂದೆ ಸಾಲಿನ ತಗೊಂಡಿಂದ ಅದೊಂದು ಶಕ ತೋರಿಸ್ತೀರಿ. ಯಾಕಂದ್ರೆ ತನ್ನಾಗ ಒಂದು ಇದು ಬಾಳೆಹಣ್ಣು ತಿಂದ್ಬಿಟ್ಟಲ್ಲ. ಬಾಳೆಹಣ್ಣು ತಿಂದ್ರೆ ಮುಜ್ಜ ನೋಡಿ ಉಸಿರಿಡಿದು. ಆದ್ರೆ ಫುಲ್ ಹಿಂಗೆ ಉಸಿರು ಹಿಡಿದು ಬೀಳಿಲ್ರಿ ಅವ. ಆದ್ರೆ ಒಂದು ಸ್ವಲ್ಪ ಮನುಷ್ಯ ಸುಂದಾಗಿ ಹಿಂಗೆ ಯವ್ವ ಶ್ರಾವಣ ಅಂದ್ಬಿಟ್ಟೆ. ಇಲ್ಲ ಮಮ್ಮಿ ಅಂತು ಅದು ಹಂಗೆ ಉಸಿರಾಕತ್ತೈತೆ ರೀ. ಹಂಗಂದ್ರೆ ನಾ ಸಂಕಟ ಪಡ್ಕೊಳಕತ್ತೆ, ಆ ಉಸು ಒಳಸ್ಕೊಂಡು ನೋಡಿ. ಮಗ ಎಷ್ಟು ತ್ರಾಸ ಆಗ್ತಿರ್ಬೇಕು ರೀ ಮಗ. ಹಂಗಂದ್ರೆ ನಾ ಹೆಂಗಾಯ್ತಂದ್ರಿ ಅವು ಉಸಿರು ಹಿಡ್ಯಾಕತ್ತೈತೆ ರೀ. ಉಸಿರು ಅಳ್ಕೋತ ಉಸಿರು ಹಿಡ್ಯಾಕೆ ಹೊಂಟೈತೆ ರೀ. ನನಗೆ ಗಾಬರಿ ಆಗ್ಬಿಡ್ತು, ಕೈಕಾಲು ತಣ್ಣಗಾಗಿ. ಇವ ಶ್ರಾವಣಿ ಏನಾತ ಅನ್ನೋಕನೆ ಇಲ್ಲ ಮಮ್ಮಿ ತಿಳಿತೈತಲ್ರಿ. ಈಗ ಅವ ಸಣ್ಣ ಇದ್ದೈತಿ, ಮಮ್ಮಿ ಬಡ್ಕೋತ ಮಮ್ಮಿ ತ್ರಾಸಾಗತ್ತಂತ ತಿಳಿತಿದ್ದಿಲ್ಲ ಅವಾಗ. ಹಂಗೆ ಉಸಿರು ಅಳ್ಕೋತ ಉಸಿರು ಹಿಡ್ಬಿಡ್ತಿದ್ದ. ಈಗ ಮಮ್ಮಿ ಅನ್ನಕತ್ತು ಉಸಿರು ಹಿಡಿಬಿಟ್ಟು ಅದು ಉಸುಳು ಮಾತಾಡಿದ್ನಲ್ಲ ಉಸುಳು ಅಳ್ತ್ರಿ. ಆ ಉಸುಳು ಹಿಡಿವತ್ನೇ ಮಾತಾಡಿನ ಒಳ್ಳತ್ರಿ. ಅದು ಉಸಿಡಲ್ಲ ಅವ. ಹಿಂಗೆ ಅವಳು ಜೋರು ಮಾಡಿ ಹಿಂಗೆ ಅಳಕತ್ನ ಉಸಿರು ಬಿಡ್ತೈತಿ. ಶ್ರಾವಣಕುಮಾರ ಒಂದಿಷ್ಟು ಹೋಮ್ವರ್ಕ್ ಸಲಾಗ ಮಕ್ಳಂದ್ಮ್ಯಾಗ ಇವ್ರದ್ದು ನೋಡಿ ಜಗಳ. ನೀ ಬರೀ ಅಕ್ಕ ಬರ್ಸಂತವ, ಇಲ್ಲ ಬರೀ ನೀನೇ ಅಂತ ಆಕಿ ಬರ್ಸ್ಲಿಲ್ಲ ಮಮ್ಮಿ ಅಂತ ಹೇಳಕತ್ತ. ನಿಮ್ಮ ಸರ ಸಾಕಾಗೈತೆಪ್ಪ ನಾ ಅಂದೆ. ಆಟ ಅಂದ್ರೆ ಅವಾಗ ಹಂಗೆ ಆಗ್ಬಿಡ್ತು ನೋಡಿ. ಆಕೆ ಮತ್ತು ಅವಾಗ ಇದು ಮಾಡಿ ಮತ್ತು ಗಿರ್ನಿಗೆ ಹೋದೆ. ಒಮ್ಮೆ 6ಕ್ಕೆ ಹೋದೆ, 9ಕ್ಕೆ ಬಂದೆ. ಮತ್ತು ನಡ್ಬಾರ್ಕು ಒಂದ್ಸಲ ಬಂದು ನೋಡೋದೆ. ಬರೆಯಾಕತ್ತಿದ್ರು ಆಕೆ ಅಟ್ಟೆ ಮ್ಯಾಗ ಕುಂತಿಲ್ಲ, ತಳಕ್ಕೆ ಕುಂತು ಬರೆಯಾಕತ್ತಿದ್ರು. ಮತ್ತು ಶ್ರಾವಣಿನೇ ಆಮೇಲೆ ಹೋಮ್ವರ್ಕ ಮಾಡಿಸಿದ್ಲು. ಹಿಂಗಾಗುತ್ತೆ ನೋಡಿ. ಏನು ಮಾಡೋದು, ಈ ತೀತಿದ್ರೆ ದೊಡ್ಡ ಆತನ ಹಂಗೇನು ಆಗಲ್ಲ ಅನ್ಸುತ್ತೆ ಒಂದು ಕಡೆ. ಯಾಕಪ್ಪ ಈಗ ಅದು 2 ವರ್ಷ ಕಂಡಿದ್ದಿಲ್ಲ ರೀ ಉಸಿರು ಹಿಡಿದು ಅಂತ. ಫಸ್ಟಿಗೆ ನಾವು ಯೂಟ್ಯೂಬ್ ಚಾಲು ಮಾಡಾಗ ಭಾರಿ ಜೋರಿತ್ತು ಉಸಿರು ಹಿಡಿದು. ಅದೆಲ್ಲ ಕಮ್ಮಾಗಿತ್ತು. ಮತ್ತು ಇವಾಗ ಯಾಕೆ ಬರಬೇಕು ಅಂತ ನನ್ನ ವಿಚಾರ ನೋಡಿ ಅಷ್ಟೇ. ಬರೋಕ್ಕೆ ಅವುಗನ ಅದೇ ಅಂದೆ. ಅಂಥ ಸಣ್ಣವಿದ್ದಾಗನೇ ಉಸಿರು ಹಿಡಿತಿತ್ತು ಅಷ್ಟದ. ಅವೆಲ್ಲ ಧೈರ್ಯ ಕಳ್ಕೊಂಡಿಲ್ಲ. ಯಾಕೆ ಧೈರ್ಯ ಕಳ್ಕೊಂಡಿವ, ಏನಾಗಲ್ಲ ಅವಾಗ. ಅಂಥ ಸಣ್ಣ ಇದ್ದಾಗನೇ ಅಷ್ಟೆಲ್ಲ ಕಷ್ಟ. ಉಸಿರು ಹಿಡಿದ್ರಾತು ಏನಾಯ್ತು ಅವ್ಕೊಂಡು ಜಾಯ್ಟ್ ಮಾಡ್ಕೋತ ಅವಕ್ಕೆಲ್ಲ ಎಷ್ಟು ಕಷ್ಟಪಟ್ಟು. ಇವಾಗೇನು ದೊಡ್ಡರಾಗ್ಯಾರ, ಸಾಲಿಗೆ ಹೋಗ್ತಾರ. ಏನಾಗಲ್ಲ, ಬಾಳೆಹಣ್ಣು ಕೊಡಕ್ಕೆ ಹೋಗ್ಬೇಡ, ಟೀಚರ್ಗೆ ಹೇಳು ನೀನು ಕೊಡಬೇಡ ಅಂದರು. ಹಿಂಗಾಗಿ ಹೆಚ್ಚೋಲ್ಲ ನಮ್ಮ ಮನೆ ಬಾಳೆಹಣ್ಣು ಸನಿಯಕ್ಕೆ ತಗೊಳಲ್ರಿ. ನೋಡ್ತಿರಲ್ಲ, ಬರೀ ಊಟ ಮಾಡ್ತೀನಿ, ಏನೂ ಮಾಡೋಕ್ಕಾಗಲ್ಲ. ಬರೋಕ್ಕೆ ಗಟ್ಟಿ ಆಗಬೇಕು. ಆದ್ರೆ ಒಂದು ಕಡೆ ಮನಸ್ಸು ಮಕ್ಕಳ ಸಲ ಆ ಕಡೆ ಕೇಳ್ತಿರ್ತೀವಲ್ಲ, ಭಯ ಅನಿಸ್ಬಿಡುತ್ತೆ ನೋಡಿ. ಏನು ಮಾಡೋದು. ಟೈಮು 4:30 ಆಯ್ತು. ಊಟ ಮಾಡ್ಕೊಂಡು ನಾನು ಟೀಚಿಂಗ್ ಮಾಡ್ಬೇಕಂದೆ. ಆಗಲಿ ನೋಡಿ, ತಯಾರಾಗಿ 2 ವಿಡಿಯೋ ಮಾಡಬೇಕು. 2 ವಿಡಿಯೋ ಕ್ಲಿಯರಿಟಿ ಕೊಡಬೇಕು ಅಂತ ನಾ ಮಾಡಿದೆ. ನೋಡೋಣ, 2 ವಿಡಿಯೋ ಬರ್ತಾವೆ ನೋಡಿ. ಸಪೋರ್ಟ್ ಮಾಡಿ. ನನಗೆ ಅನಿಸಿದ್ದನ್ನು ನಾನು ಹೇಳ್ತೀನಿ. ಇನ್ನೊಬ್ಬರು ಪರ್ಸ್ನಲ್ ವಿಷಯಕ್ಕೆ ಏನಕ್ಕೆ ಕೈ ಹಾಕಲ್ಲ. ಇನ್ನೊಬ್ರು ಪರ್ಸ್ನಲ್ ವಿಷಯ ಹೇಳಲ್ಲ. ಜೀವನ ಅನ್ನೋದು ತುಂಬ ಕಷ್ಟ ಐತೆ. ದೇವರು ಒಂದು ಕೊಟ್ಟರು ಒಂದು ಕಿತ್ತೋತಾನಂತಲ್ಲ, ಹಂಗೆ ಅಳಲ್ಲೇ ನಗಿಸ್ತಾನೆ, ನಗಲ್ಲೇ ಅಳಿಸ್ತಾನೆ. ಅದು ಮಾತ್ರ 100ಕ್ಕೆ 100 ಸತ್ಯ ನೋಡಿ.
ಪುಟ್ಟಕ್ಕರ ಆಂಟಿ ಮಗ ರೀ, ಅವ್ರ ಮಮ್ಮಿ ಸ್ಕೂಲಿಗೆ ಹೋಗ್ಯಾಳ. ಹಿಂಗಾಗಿ ಇಲ್ಲೇ ಬಂದಾನ್ರಿ, ಒಂದು ವಾರ ಸೂಟಿ ಮಾಡಿ ಸ್ಕೂಲೆಲ್ಲ. ಅದಕ್ಕೆ ಅವನ್ನ ವಿಡಿಯೋ ಮಾಡಕ್ಕೆ ಕಳ್ಸೀನಿ ಈಗ. ನಾನು ಅಲ್ಲಿ ಕುಂತು ವಿಡಿಯೋ ಮಾತಾಡಿದ್ರೆ ಅದ್ರ ಬಗ್ಗೆ ಕಮೆಂಟ್ಗಳು ಅದಾವ್ರಿ. ಯಾರ ಬಗ್ಗೆ ಅಂತ ನೀವು ಗೆಸ್ ಮಾಡಿ ನೋಡೋಣ. ಭಾಳ ಕಮೆಂಟ್ ಅದೇ ಬರಾಕತ್ತಾವು. ನಾನು ಏನು ದಯವಿಟ್ಟು ಕೇಳಬೇಡ್ರಿ, ನಾನು ಆ ವಿಡಿಯೋನ ಸಪ್ರೇಟ್ ಮಾಡ್ತೀನಿ. ಯಾಕಂದ್ರೆ ಒಬ್ಬರು ಕಮೆಂಟು ಬಂದು ನನಗೆ ನೀವೇನು ಕೇಳ್ತೀರಿ ಅಂದ್ರೆ, ನೀವು ಒಂದವ್ರವರು, ಅವರು ನೀವು ಅವ್ರ ಮನೆಗೆ ಹೋಗಿ ಬಂದಿರಿ, ನಿಮಗೆಲ್ಲ ಗೊತ್ತೈತೆ ಅಂತ. ನಮಗೆಲ್ಲ ನಿಜವಾಗ್ಲೂ ಎಲ್ಲ ಗೊತ್ತೈತಿ. ಗೊತ್ತಿದ್ರು ನಾವು ಪರ್ಸ್ನಲ್ ವಿಷಯ, ಅವ್ರ ಪರ್ಸ್ನಲ್ ವಿಷಯ ಅವರೇ ಶೇರ್ ಮಾಡಬೇಕು. ನಾವು ಶೇರ್ ಮಾಡೋಕ್ಕಾಗಲ್ರಿ. ಯಾರಂದ್ರೆ ಪ್ರೇಮು, ದೀಪಾ ಸಿಸ್ಟರು ಪರ್ಸ್ನಲ್ ವಿಷಯ ನೀವು ಕೇಳಾಕತ್ತೀರಿ. ಖಂಡಿತ ನಾನು ಶೇರ್ ಮಾಡೋಕ್ಕಾಗಲ್ಲ. ಅವು ಏನೇನು ಕಮೆಂಟ್ ಬಂದವಂತ ನೀವು ಹೇಳ್ತೀನಿ. ಆದರೆ ಅಷ್ಟೇ, ಅವರೆಲ್ಲ ಕ್ಲಾರಿಟಿ ಕೊಟ್ಟಾರೆ ನಿಮ್ಗೆ. ಅವ್ರ ಮಾತಿನಾಗ ನಿಮ್ಗೆ ಅರ್ಥ ಆಗಿರ್ತೈತಿ. ದಯವಿಟ್ಟು ಅವ್ರ ಪಾಡಿಗೆ ಅವ್ರು ಬಿಟ್ಬಿಡಿ. ಈಗೇನೋ ಅವರು 4-5 ತಿಂಗಳ ವಿಡಿಯೋ ಮಾಡಿಲ್ಲ ಪ್ರೇಮು ಅನ್ನೋರು. ಇವಾಗ ವಿಡಿಯೋ ಮಾಡಾಕತ್ತಾರಂದ್ರೆ ಕಾಲ ಹೆಂಗೆ ಬರುತ್ತಾ ಹಂಗೆ ಹೋಗ್ಲೇಬೇಕ್ರಿ. ಅವರು ಈ ವಿಡಿಯೋ ಮಾಡಾಕತ್ತಾರಂದ್ರೆ ಅವ್ರ ವಿಡಿಯೋದಲ್ಲೇ ಅವ್ರು ಕ್ಲಾರಿಟಿ ಕೊಡ್ತಾರೆ. ನಾನು ಅವ್ರ ಬಗ್ಗೆ ಎಷ್ಟೋ ವಿಡಿಯೋಗಳು ಹೇಳೀನಿ. ಯಾಕಂದ್ರೆ ನೀವು ಕಮೆಂಟ್ ಹಾಕೋ ಸಲಾಗ ಇನ್ನೂ ಕಮೆಂಟ್ಗಳು ಹಂಗೆ ಬರ್ತಾ ಇರ್ತಾವೆ. ನೀವು ಮುದ್ದೆ ಬಾಳ್ದವರು, ನಿಮ್ಗೆ ಏನಾದರೂ ಗೊತ್ತಿದ್ರೆ ಹೇಳಿ ಅಂಥೇಳಿ ಅವು ಕಮೆಂಟ್ ಓದ್ತೀನಿ. ಪ್ರತಿಯೊಂದು ಕಮೆಂಟೂ ಎಷ್ಟು ಅವ್ರಿಗೆ ತ್ರಾಸ ಆಗಿರ್ಬೇಕು ರೀ. ಅವ್ರ ಸಬ್ಸ್ಕ್ರೈಬರ್ ನಮಗೆ ಬಂದು ಕೇಳ್ತಾರಂದ್ರೆ ಅವ್ರಿಗೆ ಎಷ್ಟು ಮನಸ್ಸಿಗೆ ನೋವಾಗಿರಬೇಕು. ಆದರೆ ಅದು ನೆಕ್ಸ್ಟ್ ವಿಡಿಯೋದಾಗ ಮಾತಾಡ್ತೀನಿ ರೀ. ನಾನು ಈ ಎಲ್ಲ ಟಾಪಿಕ್ ಪ್ರೇಮು ಅನ್ನೋ ದೀಪಾ ಸಿಸ್ಟರ್ದು ನಾನು ಏನೇನು ಹೇಳಬೇಕು ಎಲ್ಲ ಹೇಳ್ತೀನಿ ರೀ. ಹೇಳಾರು ಒಂದಿಷ್ಟು ವಿಷಯ ಮುಚ್ಚಿಡ್ತೀನಿ. ದಯವಿಟ್ಟು ನಮಗೆ ಅವ್ರು ನೋಡಿದ್ರು ಅದರಲ್ಲಿ ಏನೂ ತಪ್ಪಿರಬಾರ್ದು. ಯಾಕಂದ್ರೆ ಅವ್ರ ಪರ್ಸ್ನಲ್ ವಿಷಯ ನಾನು ನನ್ನ ಏನೋ ಪರ್ಸ್ನಲ್ ವಿಷಯ ಅಂತಂದ್ರೆ ನಾನು ಶೇರ್ ಮಾಡ್ಕೋತೆ, ಅವ್ರದ್ದು ಶೇರ್ ಮಾಡ್ಕೋತೀನಿ. ಇನ್ನೊಂದಿಷ್ಟು ಸಾಯಿ ಅನ್ನೊಂದು ಸುಂತಾ ಸಿಸ್ಟರ್ದು ಮಾತಾಡ್ಬೇಕು ಅನ್ಸೈತಿ. ಯಾಕಂದ್ರೆ ಅವ್ರಿಗೆ ನಾನು ಒಂದು ಅವ್ರ ಮನೆಗೆ ಹೋಗಿ ಬಂದಿನಿ. ತುಂಬ ಒಳ್ಳೆಯವರಿಗೆ ವನವಾಸ ಅಂತಾರಲ್ಲ, ಹಂಗೆ ಆಗ್ಬಿಟ್ಟೈತಿ. ಏನು ಮಾಡೋಕ್ಕಾಗಲ್ಲ. ಈಗ ಅವ್ರದ್ದು ಜೀವನ ದೃಷ್ಟಿ ಯಾವ ರೀತಿ ಬೋದು ಹೇಳೋಕ್ಕಾಗಲ್ಲ. ಅದು ಎಲ್ಲ ಅವ್ರ ದೃಷ್ಟಿ ಹೆಂಗಾಯ್ತು ಹೆಂಗಿಲ್ಲ ಅಂತ ಅವ್ರಿಗೆ ಕಮೆಂಟ್ ಬರಾಕತ್ತಾವು. ಆ ಕಮೆಂಟ್ ಕುರಿತ ಮಾತಾಡ್ತೀನಿ, ಅಪ್ಲೋಡ್ ಮಾಡಿರ್ತೀನಿ. ಹಿಂದೆ ಮುಂದೆ ಆಗಿರ್ತಾವ್ರಿ, ನೋಡಿ ಸಪೋರ್ಟ್ ಮಾಡಿ. ಒಂದು ದೀಪಾ ಸಿಸ್ಟರ್ ಬಗ್ಗೆ ಕ್ಲಿಯರಿಟಿ ನಾನು ಕೊಡೋಕ್ಕಾಗಲ್ಲ. ನನಗೆ ಎಷ್ಟು ಗೊತ್ತಿರುತ್ತೋ ಅಷ್ಟು ಆ ವಿಡಿಯೋದಾಗ ಹೇಳ್ತೀನಿ. ಬರ್ರಿ ನೋಡಿ. ಟೈಮು 9:20 ಕಮ್ಮೈತೆ. ಶ್ರಾವಣಿ ಶಿವಕುಮಾರ್ ಬಂದಿಂದ ಇವತ್ತು ಶ್ರಾವಣಿವು ಡ್ರೆಸ್ ಚೇಂಜ್ ಮಾಡಿ ಹೋಮ್ವರ್ಕ ಬರೆಯಕತ್ತ, ಇನ್ನೂ ಬರೆಯಕತ್ತ ನೋಡಿ. ಹೇಳ್ಕೊಟ್ಟಿನಿ ಒಂದಿಟ್ಟು ಹೋಮ್ವರ್ಕ. ಅವು ಏನೋ ತಕ್ಕೊಂಬ ಅಂತ ಹೇಳಿದ್ರಲ್ಲ, ಡ್ರಾಯಿಂಗ್ ಏನಂತಲ್ಲ, ಗಾರ್ಡನ್ ತಕ್ಕೊಂಬ ಅಂತ ಹೇಳಿ ತಕ್ಕೊಂಬಂದಾಡ್ರಿ. ಗಾರ್ಡನ್ ತಕ್ಕೊಂಬ ಅಂತ ಹೇಳಿದ್ರಂತ ತೆಗೆದಾಡ್ರಿ. ಅದನ್ನು ಗಾರ್ಡನ್ ತೆಗಕ್ಕೆ ಆ ಬುಕ್ಕ ಯಾವ ನಮ್ನಿ ಹರಿದ ಅವಡಿ ಚಿಂದಿ ಚಿತ್ರ ನಮ್ನಿ ಅವಡಿ ಬುಕ್ಕ ನೀಟಾಗಿ ಇಟ್ಕೋಬೇಕು. ಆ ಬುಕ್ಕಗಳು ಸರ್ಸ್ವತೇಕಿ ಮಕ್ಕಳು ಬುಕ್ಕ ನೀಟಾಗಿ ಇಟ್ಕೊಂಡ್ರೆ ಚಂದ ನೋಡಿ. ಏನು ಮಾಡ್ತೀನಿ ನಾನು, ಇಡ್ಲಿ ರವಕ್ಕೆ ನೆನಾಕಿದ್ನೆಲ್ಲ ಇದು ಚಂದ ಇದ್ದು ಬಿಡು, ಚಂದ ಎಲ್ಲರೂ ಹೇಳು. ಚಂದ ತೋರ್ಸಕತ್ತಾಳ್ರಿ. ಅದು ಹರಿದೈತಂದು ನಾ ಹೇಳಕತ್ತೀನಿ, ಚಂದ ತೋರ್ಸಕತ್ತಾಳ. ಶ್ರವಣ್ ಕುಮಾರ್ ಬರಿಯಪ್ಪ ಅಂತಂದ್ರೆ ಬಟ್ಟೆ ಕಸ್ಟಮರ್ ಬಂದು 2 ಪ್ಲಾಜೋ ಪ್ಯಾಂಟ್, ಬ್ಯಾಗಿ ಪ್ಯಾಂಟ್ ಅಂತಾರಲ್ಲ, 2 ಶೇಲ್ ಅದು ರೀ. ಬರಲ್ಲ ನೋಡಿ. ಇನ್ನು ಹೋಮ್ವರ್ಕ್ ಐತ್ರಿ, ಒಂದು ಎಷ್ಟು ಬುಕ್ ಐತನ್ನ. ನಾನು ಕೂಡ ಬೆಳಗ್ಗೆ ಇಡ್ಲಿ ರವೆ ಇಟ್ಟಿದ್ನೆಲ್ಲ ಉದ್ದಿನಬೇಳೆ ಮಿಕ್ಸರ್ಗೆ ಹಾಕಿ ಇಟ್ಟೀನಿ ರೀ. ಚೆನ್ನಾಗಿ ಮಿಕ್ಸ್ ಮಾಡಿ ಇವಾಗ ಚಟ್ನಿಗೂ ಕೊಬ್ಬರಿ ಕಟ್ ಮಾಡಿಟ್ಟೀನಿ, ಫ್ರಿಜ್ಜಾಗ ಇಡ್ಬೇಕು ರೀ. ಇದಿಟ್ಟು ಕೊತ್ತಂಬರಿ ಐತ್ರಿ, ಚಟ್ನಿ ಆಗುತ್ತೆ ನಾಳೆಗೆ. ಈ ಸಾಂಬಾರು ರೆಡಿ ಮಾಡೀನಿ ರೀ. ಇದ್ರ ಸಾಂಬಾರು ಅಂದರೆ ಬೇಳೆ ಸಾಂಬಾರು ಮಾಡ್ತೀನಿ ರೀ. ಶೇಂಗಾ ಸಾಂಬಾರು ಮಾಡ್ಬೇಕು, ಅನ್ನ ಶೇಂಗಾ ಸಾಂಬಾರು ಅಂದೆ. ರೊಟ್ಟಿ ಜಾಸ್ತಿ ಅದಾವೆ ರೀ. ರೊಟ್ಟಿ ಜಾಸ್ತಿ ಅದಲ್ಲ, ಬೇಳೆ ಸಾಂಬಾರು ನುಗ್ಗಿಕಾಯ್ದು ಕುದಿ ಹಾಕಿ ಬೇಳೆ ಸಾಂಬಾರು ಮಾಡಾಕತ್ತೀನಿ ರೀ. ಇದು ಇಡ್ಲಿ ರವೆ ನೋಡಿ. ಮುಂಜಾನೆ ಕೈ ಎಷ್ಟು ಉಬ್ಬಿರ್ತೈತೆ ಗೊತ್ತಿಲ್ಲ. ಉಬ್ಬಿ ಚೆಲ್ತಂದ್ರೆ ನಮ್ಮ ಮುಂದಿನ ನೋಡಿದ್ರಿ. ಈ ಸಾರಿ ಪಕ್ಕ ಒಗ್ಗರಣೆ ಹಾಕ್ಬೇಕು ನೋಡಿ. ಈಗ ಇಲ್ಲಿ ನೋಡ್ತಿರ್ಬೇಕು, ಮಸ್ತ್ ನುಗ್ಗಿಕಾಯಿ ಕುದ್ದಾವು, ಈ ಕಡೆ ಬ್ಯಾಳೆನೂ ಕುದ್ದಾವು. ಒಗ್ಗರಣೆ ಹಾಕ್ತೀನಿ ಬರ್ರಿ. ನೋಡಿ ಬೇಳೆ ಸಾಂಬಾರು ರೆಡಿ ಆಯ್ತು. ಮಸ್ತ್ ನುಗ್ಗಿಕಾಯಿ ಹಾಕಿ ಬೇಳೆ ಸಾಂಬಾರು ಮಾಡೀನಿ. ಟೈಮೂ 9 ಗಂಟೆ ಕರೆಕ್ಟ್ ಆಯ್ತು ರೀ. ಇನ್ನೂ ಒಂದು ಪೇಜು ಶ್ರಾವಣ್ ಕುಮಾರ್ದು ಹೋಮ್ವರ್ಕ್ ಐತೆ. ಶ್ರಾವಣಿದು ಫುಲ್ ಹೋಮ್ವರ್ಕ್ ಮುಗೀತು. ಆಕಿಗೆ ಉಣ್ಣಕಾಯಿ ಕೊಡ್ತೀನಿ ರೀ. ಅದು ಹಂಗೆ ಗಂಗಾಳ ಇಡೋ ಎತ್ತಿ ಅಂದೆ, ಎತ್ತಿಟ್ಲು ನೋಡಿ ಆಕಿ ಗಂಗಾಳ. ಊಟಕ್ಕೆ ಗಂಗ ತೊಂಬ ಅಂದೆ. ಮಧ್ಯಾಹ್ನ ನಾವು ಉಂಡಿ ಗಂಗಾಳ ಹಂಗೆ ಐತ್ರಿ. ಪುಟ್ಟ ಉಷ್ಟು ತುಂಬಿಟ್ಟೆ. ಮುಂಜಾನೆ ಹಂಗೆ ಬೆಳಗ್ಗೆ ಹೊರಕಿಟ್ಟು ಬಡ ಕೆಲಸ ಮಾಡ್ಕೊಳಕ್ಕೆ ಬರ್ತಾವೆ. ಸಾಂಬಾರು ಮಸ್ತ್ ರೆಡಿ ಆಗೈತೆ. ಇಡ್ಲಿಗೂ ಎಲ್ಲ ಸಜ್ಜು ಮಾಡಿಟ್ಟೀನಿ. ರೊಟ್ಟಿ ಅದಾವೆ ರೀ, ಮೆತ್ತನ ರೊಟ್ಟಿ. ಅನ್ನ ಮಾಡ್ಬೇಕಂದು ಬೆಳಗ್ಗೆ ಮಾಡಿದ ರೊಟ್ಟಿ ಎಷ್ಟಕ್ಕೂ ಅದಾವೆ ರೀ. ಹಿಂಗಾಗಿ ರೊಟ್ಟಿ ಅದ ಬಿಡ ಉಣ್ಣಾಕ ಅಂತೇಳಿ ಸಾಕು. ಮನುಷ್ಯ 2 ರೊಟ್ಟಿ ಉಂಡು ಅಂದ್ರೆ ಮುಗಿತು. ಅನ್ನ ಯಾರು ಉಣ್ತಾರೆ? ಸುಮ್ಮನೆ ಮಾಡೋದು ಕೆಡ್ಸೋದು ಯಾಕ್ರಿ. ಮತ್ತು ಬೆಳಗ್ಗೆ ಇಡ್ಲಿ ಮಾಡಿಬಿಡ್ತೀನಿ. ಇಡ್ಲಿ ಸಾಂಬಾರು ಚಟ್ನಿ ಮಾಡಿಬಿಡ್ತೀನಿ ಅಂದ್ರೆ ಉಂಡು ಬಿಡ್ತಾರೆ. ಚಟ್ನಿ ಮಾಡಿ ಕಡ್ತೀನಲ್ಲ, ಕೊಬ್ಬರಿ ಪುಟಾಣಿ ಹಾಕಿ ಮಾಡಿದ್ರೆ ಕೆಡತ್ರಿ ಚಟ್ನಿ.
ಕೊಬ್ಬರಿ ಶೇಂಗಾ ಮತ್ತು ಅದಕ್ಕೆ ಇನ್ನೊಂದು ಟ್ರಿಕ್ ಐತ್ರಿ. ಕಡಲ್ರಿ ಮಧ್ಯಾಹ್ನ ಕಟ್ಕೊಂಡು ಹೋದ್ರು ಮಕ್ಕಳು ಚಟ್ನಿ ಕಡಲ್ಲ ನೋಡಿ. ಚಟ್ನಿ ನಾಳೆಗೆ ಇಡ್ಲಿ ಕಟ್ಟಬೇಕು. ಶ್ರಾವಣಿಗೆ ಒಂದು ಹಬ್ಬದಾಗ ಹೆಂಗಾಗುತ್ತೋ ನೋಡಬೇಕು. ಊಟ ಹಾಕೊಳ್ಳ ಹೋಮ್ವರ್ಕ್ ಆತಪ್ಪ. ಹಾಂ, ಹೋಮ್ವರ್ಕ ಬರಿಬಿಟ್ಟು ಉಣ್ಣು ಬಿಟ್ಟು ಮುಕ್ಕೋತಾನಂತ ನೋಡಿವ. ಬಂದು ಗಣಿ ಅಡ್ಡಾಡ್ತಾನೆ ರೀ, ಪಿರಿ 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 ಆ ಕಡೆ ಅಡ್ಡಾಡ್ತಾನ. ಈಗ ಈ ಮುಕ್ಕೋಣಕತ್ತ ಬಿಡ್ತಾನೆ ನೋಡ್ರಿ. ಶ್ರಾವಣಿಗೆ ಆಟ ಆಡೋರು ಭಾಳ ಐತೆ ನೋಡಿ. 9:15 ನಿಮಿಷ ಆಯಿತು. ಟೈಮ್ ಹೆಂಗೆ ಹೋಗುತ್ತೋ ಹೆಂಗಿಲ್ಲ ಗೊತ್ತೇ ಆಗಲ್ಲ. ಬರೀ ಅವರಿಗೆಲ್ಲ ಊಟ ಮಾಡಿಸ್ತೀನಿ. ಇವಾಗ ಮುಕ್ಕೋಣಕತ್ತಾನ. ಮುಂಜಾನೆ ಹೋಮ್ವರ್ಕ ಬರಿತಾರಂದ್ರು 8 ಗಂಟೆಗೆ ಹಿಂಗೆ ಹೇಳ್ತಾನೆ ರೀ ಬೆಳಗ್ಗೆ. ಅವ್ರಿಗೆ ಊಟ ಮಾಡಿಸಿ ಮನಗಿಸಿ ನಾನು ಊಟ ಮಾಡಾಗ ಮತ್ತೆ ಕಂಟಿನ್ಯೂ ಮಾಡ್ತೀನಿ.